ಪ್ರಸವದ ಮೊದಲನೇ ಹಂತೆ 12ರಿಂದ 19 ಗಂಟೆವರೆಗೆ ಇರಬಹುದು. ಈ ಹಂತೆ ಮಗು ಗರ್ಭನಾಳದ ಕೆಳಭಾಗದಲ್ಲಿ ಇಳಿದಾಗ ಶುರುವಾಗುತ್ತದೆ. ಗರ್ಭಕೋಶದ ಕೆಳಭಾಗವನ್ನು ಸರ್ವಿಕ್ಸ್ ಅನ್ನುತ್ತಾರೆ. ಗರ್ಭಾಶಯದ ಸಂಕೋಚನೆಗಳ ಕಾರಣ ಹಾಗೆ ಮಗುವಿನ ತಲೆ ಸರಿಯಾಗಿ ಹೊಂದಿಸಲು ಗರ್ಭಾಶಯದ ಕೆಳಗಿನ ಭಾಗ ಅಂದ್ರೆ ಸರ್ವಿಕ್ಸ್ ತೆಳ್ಳಗೆ ಮತ್ತು ಅಗಲವಾಗಲಿಕ್ಕೆ ಮೊದಲಾಗುತ್ತದೆ. ಆರಂಭಿಕ ಪ್ರಸವದಲ್ಲಿ ಸರ್ವಿಕ್ಸ್ ಸುಮಾರು 6 ಸೆಂಟಿಮೀಟರ್ ಅಗಲವಾಗುತ್ತದೆ. ಸಂಕೋಚನೆ ತರಂಗಗಳಲ್ಲಿ ಕಂಡುಬರುತ್ತದೆ. ಆರಂಭಿಕ ಸಂಕೋಚನೆಗಳು 30ರಿಂದ 45 ಸೆಕೆಂಡುಗಳ ಮತ್ತು ಪ್ರತಿ 5ರಿಂದ 20 ನಿಮಿಷಗಳಲ್ಲಿ ಸಂಭವಿಸುತ್ತದೆ. ಇದು ಕಡಿಮೆ ತೀವ್ರವಾಗಿರುತ್ತದೆ. ಆದರೆ ಮುಂದುವರೆದಂತೆ ಸಂಕೋಚನೆಗಳು ಬಹಳ ತೀವ್ರವಾಗಿ ಇದರ ಜೊತೆ ಬೆನ್ನಿನ ಕೆಳಭಾಗದಲ್ಲಿ ನೋವು ಕೂಡ ಆಗಬಹುದು. ಕೆಂಪು ಅಥವಾ ಕಂದು ಬಣ್ಣದ ವಿಸರ್ಜನೆ ಕೂಡ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಹೆಂಗಸರಲ್ಲಿ ಗರ್ಭಚೀಲದ ನೀರಿನ ಸಂಚಿ ಕೂಡ ಹರಿಯಬಹುದು. ನೀರು ವೇಗವಾಗಿ ಹೊರಗೆ ಬಂದಾಗೆ ಅನಿಸಬಹುದು. ಈ ತರ ಆದಾಗ ನಿಮ್ಮ ಡಾಕ್ಟರ್ ಅನ್ನು ಸಂಪರ್ಕಿಸಿ. ಪ್ರಸವದ 2ನೇ ಹಂತೆ ಶುರುವಾದಾಗ ನಿಮ್ಮ ಸರ್ವಿಕ್ಸ್ ಈಗಾಗಲೇ 10 ಸೆಂಟಿಮೀಟರ್ ವರೆಗೆ ಅಗಲವಾಗಿರಬಹುದು. ಪ್ರಸವದ 2ನೇ ಹಂತೆ 20 ನಿಮಿಷದಿಂದ 2 ಗಂಟೆವರೆಗೆ ಆಗಬಹುದು. ಈ ಹಂತೆಯಲ್ಲಿ ಮಗು ಆಗಲೇ ಗರ್ಭನಾಳಿಯಲ್ಲಿ ಬಂದಿರುತ್ತದೆ. ನಿಮಗೆ ಈಗ ಸಂಕೋಚನೆಗಳು ಪ್ರತಿ 5 ನಿಮಿಷಗಳಿಗೆ ಬರಬಹುದು. ಹಾಗೆ 60ರಿಂದ 90 ಸೆಕೆಂಡ್ ವರೆಗೆ ಇರಬಹುದು. ಈ ಸಂಕೋಚನೆಗಳು ಸಮಯದಲ್ಲಿ ತಾಯಿ ತಳ್ಳಬೇಕು. ಹಾಗೆ ಸಂಕೋಚನೆ ಇಲ್ಲದಾಗ ವಿಶ್ರಾಂತಿ ತಗೊಳ್ಳಬಹುದು. ನಾರ್ಮಲ್ ಡೆಲಿವರಿ ಅಂದ್ರೆ ಪ್ರಸವದಲ್ಲಿ ಮಗುವಿನ ತಲೆ ತಿರುಗುತ್ತದೆ. ಮಗುವಿನ ತಲೆ ಡಾಕ್ಟರಿಗೆ ಕೆಳಗೆ ಯೋನಿ ಹತ್ರ ಕಾಣುವಾಗ ಡಾಕ್ಟರ್ ಯೋನಿಯ ಹೊರಗಿನ ಭಾಗದಲ್ಲಿ ಒಂದು ಚಿಕ್ಕ ಕೊರತೆ ಮಾಡುತ್ತಾರೆ ಈ ದ್ವಾರವನ್ನು ದೊಡ್ಡದು ಮಾಡಲಿಕ್ಕೆ. ಇದರಿಂದ ಹೆರಿಗೆ ಕೂಡ ಸುಲಭವಾಗಬಹುದು. ಇದನ್ನು ಎಪಿಸಿಯೋಟಮಿ ಅನ್ನುತ್ತಾರೆ. ಇದನ್ನು ಹೆರಿಗೆ ಆದ ಮೇಲೆ ಹೊಲಿತಾರೆ. ಮಗುವಿನ ತಲೆ ಹೊರಗೆ ಬಂದ ಮೇಲೆ ಅದರ ಭುಜ ತಿರುಗುತ್ತದೆ ಮತ್ತೆ ಒಂದಾದ ಮೇಲೆ ಇನ್ನೊಂದು ಭುಜ ಹೊರಗೆ ಬರುತ್ತದೆ. ಈ ತರ ಭುಜ ಬಂದ ಮೇಲೆ ಅದರ ದೇಹವು ಹೊರಗೆ ಬರುತ್ತದೆ. ಮಗು ಹುಟ್ಟಿದ ಕೂಡಲೇ ಅದರ ಕರಳು ಬಳ್ಳಿಯನ್ನು ಕೂಡ ಕಟ್ ಮಾಡುತ್ತಾರೆ. ಡಾಕ್ಟರ್ ಈ ಪುಟ್ಟ ಶಿಶುವನ್ನು ಈ ಮಗುವನ್ನು ತಾಯಿಗೆ ಕೊಡುತ್ತಾರೆ. ತಾಯಿ ಮೊದಲನೇ ಸಾರಿ ತನ್ನ ಮಗುವನ್ನು ನೋಡುವಾಗ ಅವಳ ಸಂತೋಷ ಅಪರಂಪಾರ. ಈ ಮಗು ಅವಳ ಗರ್ಭದಲ್ಲಿ ಕಳೆದ 9 ತಿಂಗಳು ನಿವಾಸ ಮಾಡಿ ಈಗ ಅವಳ ಕೈಯಲ್ಲಿದೆ. ಹೆರಿಗೆಯ 3ನೇ ಹಾಗೂ ಕೊನೆಯ ಹಂತೆಯಲ್ಲಿ ಮತ್ತು ಸಂಕೋಚನೆಗಳು ಇರುತ್ತದೆ. ಈಗ ಜರಾಯು ಹೊರಗೆ ಬರುತ್ತದೆ. ಈ ಹಂತೆ 5ರಿಂದ 30 ನಿಮಿಷಗಳವರೆಗೆ ಇರಬಹುದು. ಈ ಕಳೆದ 10 ವಿಡಿಯೋಗಳ ಮೂಲಕ ನಾವು ಗರ್ಭಧಾರಣೆಯಿಂದ ಮಗು ಹುಟ್ಟುವವರೆಗೆ ಒಂದು ಗರ್ಭಿಣಿ ಸ್ತ್ರೀನ ಅನುಭವಗಳು, ಮಗುವಿನ ಬೆಳವಣಿಗೆ ಹಾಗೆ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇವೆ. ನಿಮಗೆ ಇದು ಇಷ್ಟ ಆಗಿರಬಹುದು ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ ಅನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.